ಇನ್ನು ಬಳ್ಳಾರಿಯ ಬ್ಯಾನರ್ ಗಲಭೆ ಪ್ರಕರಣದ ತನಿಖೆ ಚುರುಕಾಗಿದೆ. 26 ಆರೋಪಿಗಳು ಅಂಧರಾಗಿದ್ರೆ ರೆಡ್ಡಿ ರಾಮುಲು ಸೇರಿ 33 ಮಂದಿಗೆ ಮತ್ತೆ ನೋಟಿಸ್ ಕೊಡಲಾಗಿದೆ. ಅತ್ತ ಗಲಭೆಯ ಸತ್ಯಶೋಧನಾ ವರದಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಸೇರಿದೆ. ಬಳ್ಳಾರಿಯಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ್ ಹತ್ಯೆ ಕೇಸ್. ಗಾಲಿ ರೆಡ್ಡಿ ರಾಮುಲು ಸೇರಿ 33 ಜನರಿಗೆ ಖಾಕಿ ನೋಟಿಸ್. ಶಾಸಕ ಗಾಲಿ ಜನಾರ್ದನ ರೆಡ್ಡಿ ನಿವಾಸದ ಬಳಿ ಶಾಸಕ ಭರತ್ ರೆಡ್ಡಿ ಕಡೆಯವರು ಬ್ಯಾನರ್ ಹಾಕುವ ವಿಚಾರಕ್ಕೆ ನೆತ್ತರು ಹರಿದಿತ್ತು. ಗಲಾಟೆಯ ಕಿಡಿ ಹೊತ್ತಿಸಿದ್ದ ಬಿಜೆಪಿ ಕಾಂಗ್ರೆಸ್ನ 26 ಆರೋಪಿಗಳ ಬಂಧನವಾಗಿತ್ತು. ಸದ್ಯ ಜನಾರ್ದನ ರೆಡ್ಡಿ, ಸೋಮಶೇಖರ ರೆಡ್ಡಿ, ರಾಮುಲು ಸೇರಿದಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ನ 33 ಮಂದಿಗೆ ವಿಚಾರಣೆಗೆ ಬರೋದಕ್ಕೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ರಕ್ಷಣೆಗಾಗಿ ಕೈ ಕಾರ್ಯಕರ್ತನಿಗೆ ಖಾರದ ಪುಡಿ ಎರಚಿದ್ದ ಜ್ಯೋತಿ. ವಿಡಿಯೋ ಸಾಕ್ಷಿ ಬಿಡುಗಡೆ ಮಾಡಿದ ಶಾಸಕ ಜನಾರ್ದನ ರೆಡ್ಡಿ. ಬ್ಯಾನರ್ ಗಲಾಟೆ ಬಗ್ಗೆ ಶಾಸಕ ಜನಾರ್ದನ ರೆಡ್ಡಿ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತೆ ಜ್ಯೋತಿ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತ ಥಿಯೇಟರ್ ಶಿವು ಹಲ್ಲೆ ಮಾಡಿದ್ದ. ತನ್ನ ರಕ್ಷಣೆಗಾಗಿ ಜ್ಯೋತಿ ಆತನ ಮೇಲೆ ಖಾರದ ಪುಡಿ ಎರಚಿದ್ದಾಳೆ ಅಂದ್ರು. 9:09ವರೆಗೆ ಇಡೀ ಸಿಟಿಯಿಂದ ಎಲ್ಲರೂ ಓಡಿ ಬರ್ತಾರೆ ಏನಾಗಿದೆ ಅಂತೇಳಿ. ಬರೋಂಥ ಟೈಮ್ನಲ್ಲಿ ಫೈರ್ ಆಗಿದೆ ಅಂದ ತಕ್ಷಣ ಅಟ್ಲೀಸ್ಟ್ ಅವ್ರ ರಕ್ಷಣೆಗೆ ಅವರು ಈವನ್ ಖಾರದ ಪುಡಿ ಆದರೂ ತೊಗೊಂಡು ಬಂದಿದ್ದಾರೆ ಅಷ್ಟೇ. ತೊಗೊಂಡು ಬಂದು ಮತ್ತೆ ಅವನು ಆ ಲೇಡಿನ ಅವನೊಬ್ಬ ಯುವಕನಾಗ್ಬಿಟ್ಟು ಕಾಲಿಂದ ಹೊಡಿತಾ ಇದ್ದಾನೆ. ಅವನು ಹೊಡೆದಾಗ ಖಾರದ ಪುಡಿ ಚೆಲ್ಲಿದ್ದಾರೆ ಅಷ್ಟೇ. ಡಿಕೆ ಕೈ ಸೇರಿದ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ವರದಿ. ಗಲಭೆಯ ಸತ್ಯಾಸತ್ಯತೆ ತಿಳಿಯಲು ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ರಚಿಸಿತ್ತು. ಎಚ್ಎಂ ರೇವಣ್ಣ ನೇತೃತ್ವದ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ವರದಿ ನೀಡಿದೆ. ಬಳಿಕ ಮಾತನಾಡಿದ ಡಿಸಿಎಂ, ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಬಳ್ಳಾರಿ ಗಲಾಟೆ ಬಗ್ಗೆ ವರದಿ ನೀಡಿದ್ದಾರೆ. ಅದರಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ, ಅದನ್ನ ನೋಡಿದ ನಂತರ ತಿಳಿಸ್ತೇನೆ ಅಂದ್ರು. ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆ ಕೇಸನ್ನ ಸಿಬಿಐಗೆ ಕೊಡುವ ಅಗತ್ಯ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡೋದರಲ್ಲಿ ಸಾಮರ್ಥ್ಯ ಇದೆ ಅವರಿಗೆ. ಆದರೆ ನಾವು ಯಾವುದೇ ಇಂಥ ಕೇಸ್ಗಳನ್ನ ಸಿಬಿಐ ಕೊಡೋದಿಲ್ಲ ಅಂತ ಕೂಡ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಮಾಡಿದ್ದೇವೆ. ಬಳ್ಳಾರಿ ಎಸ್ಪಿಯಾಗಿ ದಕ್ಷ ಐಪಿಎಸ್ ಅಧಿಕಾರಿ ಸುಮನ್ ಪನ್ನೇಕರ್ ಚಾರ್ಜ್ ತೆಗೆದುಕೊಂಡಿದ್ದಾರೆ. ನಿನ್ನೆ ಬರ್ತಾ ಇದ್ದಂತೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಘಟನೆಯ ಇಂಚಿಂಚು ಮಾಹಿತಿ ಪಡೆದಿದ್ದಾರೆ. ಬಳ್ಳಾರಿಯಿಂದ ವಿನಾಯಕ ಬಡಿಗೇರ ಜೊತೆ ಪ್ರಜ್ವಲ್, ಟಿವಿ9 ಬೆಂಗಳೂರು.